ಎಲ್ಲರಿಗೂ ನಮಸ್ಕಾರ. ನಾಳೆ ಭೀಮನ ಅಮಾವಾಸ್ಯೆ ವಿಶೇಷವಾದ್ದರಿಂದ ಎಲ್ಲ ಹೆಣ್ಣುಮಕ್ಕಳು, ಸಣ್ಣ ಮಕ್ಕಳಿಂದ ಹಿಡಿದು ಮದುವೆ ಆಗುವಂತಹ ವಯಸ್ಸಿನವರು, ಮದುವೆ ಆದವರು ಸಹ 9 ವರ್ಷಗಳ ಕಾಲ ಈ ಒಂದು ವ್ರತವನ್ನು ಮಾಡಬೇಕು, ತಮ್ಮ ಸೌಭಾಗ್ಯವನ್ನು ಕಾಪಾಡಿಕೊಳ್ಳೋದಕ್ಕಾಗಿ. ಹಾಗಾಗಿ ಇರುವಂಥ ಒಂದು ವಿಶಿಷ್ಟವಾದಂಥ ಒಂದು ವ್ರತ. ಇದಕ್ಕೊಂದು ನಮ್ಮ ಪುರಾಣ ಇತಿಹಾಸಗಳಲ್ಲಿ ದೊಡ್ಡ ಕಥೆನೇ ಇದೆ. ಇದು ಸಂಕ್ಷಿಪ್ತವಾಗಿ ಹಾಡಿನ ರೂಪದಲ್ಲಿ ಇಲ್ಲಿ ಇದೆ. ಇದು ಸುಮಾರು ವರ್ಷಗಳದ್ದು. ಇಲ್ಲಿ ನೋಡಿ, ಇಲ್ಲಿ ಹಸ್ತಾಕ್ಷರಗಳು ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಸೋದರತ್ತೆದು ಸುಮಾರು 50 ವರ್ಷದ ಹಿಂದಿನ ಪುಸ್ತಕನಪ್ಪ. ಇದು 50 ವರ್ಷದ ಹಿಂದಿನ ಹಸ್ತಾಕ್ಷರ ಇದು ಅಂತ ಕೇಳಿಸ್ಕೊಳ್ಳಿ. ಶಶಿವದನೆಯರೆಲ್ಲ ದಿವಸಿ ವ್ರತವ ಮಾಡಿದರೆ, ಶಶಿಶೇಖರನ ಮನದಿ ಭಜಿಸಿ ವರವ ಬೇಡಿರೆ. ಕತ್ಲೈರಾಯನ ಪತ್ನಿ ಎನಿಸಿ ಪುತ್ರನ ಪಡೆದಳು, ವಿಹಿತ ವಸ್ತ್ರ ಅರ್ತಿಯಿಂದ ದ್ವಿಜರಿಗೆ ಕೊಡಲು. ವರಕಳಿಂಗ ಎಂಬ ನಮದಿ ಕರೆದರು ಬದರು, ಪರಿಪರಿಯಲಿ ರಾಜರು ಹರುಷಗೈದರು. ಗಿರಿಕಾನನವ ಚರಿಸಿ ಮೃಗ ಸಂಚರಿಸೆ, ಬಾಲಕನ್ ಕರೆತರು ವ್ಯಾಘ್ರಧ್ವನಿಯ ಕೇಳಿ ಮೂರ್ಛೆಗೈದನು. ಮೃತನಾದ ಸುತೆಗೆ ಸತಿಯ ಕೊಡುವುದೆಂದು ಚಾಟಿಸಿದ, ಕನಕ ದ್ರವ್ಯ ಕೊಡುವನೆಂದು ಮಾತನಾಡಿದರು. ಬಂಗಾರ ಬೆಳ್ಳಿ ದ್ರವ್ಯ ಸಹ ನಮಗೆ ಇರುವುದು, ಕನಿಕಿ ಮಾಂಗಲ್ಯ ಬಂಧನ ಮಾಡಿಸುವುದು. ರಾಜ ಹೋಗ ತಾಲೆ ಸೊಸೆಯ ಮನೆಗೆ ಬಂದೆಂದನು, ಪತಿಯು ಬಿಟ್ಟು ಬಂದರೆ ಪತಿವ್ರತವು ಇರುವುದೇ. ಹಿತವು ಬಯಸಿ ಬಂದರೆ ಸದ್ಗತಿಯು ದೊರೆಯುವುದೇ. ಇದು ಕಥೆ ರೂಪದಲ್ಲಿ ಮತ್ತೆ ಹೇಳ್ತೀನಿ. ಈಗ ಹಾಡನ್ನು ಕೇಳಿಸ್ಕೊಳ್ಳಿ ಫಸ್ಟು. ಒಂದು ದಿನದಿ ಸುಂದರಿ ಬಂದು ವರವ ಬೇಡಲು, ಮಂದಗಮನೆ ಇಂದು ದಿವಸಿ ಪೂಜಿಸೆಂದಳು. ಇಂದು ಗೌರಿ ಪೂಜಿಸಿದರೆ ಮುಂದೆ ವ್ರತವದು, ಬಂಧು ಬಳಗವಿಲ್ಲದಲೇ ಮಾಡುವುದೇನೆಂದಳು. ನಾರು ಬತ್ತಿ ನೀರು ಎಣ್ಣೆ ಗೌರಿಗೆ ಮಾಡಿದಳು, ಅಪಾರು ಸಿಗದೆ ಮರಳು ಗೌರಿ ಪೂಜಿಸೆಂದಳು. ಹರನುತ ಭಂಡಾರ ಒಡೆದು ಹರುಷಗೈದನು, ವರಕಳಿಂಗ ಕ್ಷಣದಿಂದೆದ್ದು ಮಾತನಾಡಿದನು. ಪತಿಯು ಸಹಿತಾಗಿ ತಮ್ಮ ಪುರಕ್ಕೆ ಬಂದರು, ಹಿತವು ಬಯಸಿ ನಾರಸಿಂಹನ ಸ್ಮರಣೆಗೈದರು.